ರಾಸಾಯನಿಕ ಶಕ್ತಿ ಅಥವಾ ಬೆಳಕಿನ ಶಕ್ತಿಯನ್ನು ಪರಿವರ್ತಿಸುತ್ತವೆ. ಈ ಹುಲ್ಲು ಸಸ್ಯಗಳನ್ನು ಉತ್ಪಾದಕರು ಎನ್ನುವರು. ಈ ಹುಲ್ಲು ಸಸ್ಯಗಳನ್ನು ತಿನ್ನುವವರಿಗೆ ಪ್ರಾಥಮಿಕ ಭಕ್ಷಕಗಳು ಎನ್ನುವರು. ಈ ಪ್ರಾಥಮಿಕ ಭಕ್ಷಕಗಳನ್ನು ತಿನ್ನುವವರಿಗೆ ದ್ವಿತೀಯ ಭಕ್ಷಕಗಳು ಎನ್ನುವರು. ಈ ದ್ವಿತೀಯ ಭಕ್ಷಕಗಳನ್ನು ತಿನ್ನುವವರಿಗೆ ತೃತೀಯ ಭಕ್ಷಕಗಳು ಎನ್ನುವರು. ತೃತೀಯ ಭಕ್ಷಕಗಳನ್ನು ತಿನ್ನುವ ಎಲ್ಲ ಜೀವಿಗಳನ್ನು ತಿನ್ನುವ ಅವರಿಗೆ ಉನ್ನತ ಭಕ್ಷಕಗಳು ಎನ್ನುವರು. ಈ ಉನ್ನತ ಭಕ್ಷಕಗಳನ್ನು ಘಟಕಗಳು ಅಂದರೆ ಸೂಕ್ಷ್ಮ ಜೀವಿಗಳು ಕೊಳೆತಿರಿಸುತ್ತವೆ. ಇದು ಆಹಾರ ಸರಪಳಿ. ಸ್ವಯಂಚಾಲಿತವಾಗಿ ನೀರಿನ ವ್ಯವಸ್ಥೆ. ನಾವು ಕೆಲವೊಂದು ಸಂದರ್ಭದಲ್ಲಿ ಮಳೆಯಿಂದ ಹೊರಗೆ ಹೋಗಬೇಕಾದರೆ ನೀರನ್ನು ಗಿಡಗಳಿಗೆ ಹಾಕುವುದನ್ನು ಮರೆತಿರುತ್ತವೆ. ಅಂತಹ ಸಂದರ್ಭದಲ್ಲಿ ಈ ಸಾಧನವನ್ನು ಬಳಸಲಾಗುತ್ತದೆ. ಇದು ವಿದ್ಯುತ್ ಕೋಶ. ಇಲ್ಲಿರುವುದು LED ಬಲ್ಬ್. ನಾವು ಇದನ್ನು ಆನ್ ಮಾಡಿದರೆ ಅದು ಲೈಟನ್ನು ಆನ್ ಮಾಡುತ್ತದೆ. ಇದನ್ನು ತೆಗೆದರೆ ನೀರು ನೇರವಾಗಿ ಗಿಡಗಳಿಗೆ ಹಾಕಿಸುತ್ತದೆ. ಇಂತಹ ಸಂದರ್ಭದಲ್ಲಿ ಇದನ್ನು ಬಳಸಲಾಗುತ್ತದೆ. ಸೋಲಾರ್ ಟ್ರ್ಯಾಕರ್. ಇದು ಸೋಲಾರ್ ಪ್ಯಾನಲ್ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಸೂರ್ಯನ ಚಲನೆಯಿಂದ ಸೋಲಾರ್ ಪ್ಯಾನಲ್ ತನ್ನ ದಿಕ್ಕನ್ನು ಬದಲಾಯಿಸಿ ಎಲ್ಲ ದಿಕ್ಕಿನಿಂದಲೂ ಅತಿ ವೇಗವಾಗಿ ಸೌರಶಕ್ತಿಯನ್ನು ಹಿಡಿದಿಟ್ಟು ವಿದ್ಯುತ್ ಶಕ್ತಿಯಾಗಿ ಸಂಗ್ರಹಿಸುತ್ತದೆ. ಈ ಕೋಶದಲ್ಲಿ ವಿದ್ಯುತ್ ಶಕ್ತಿ ಸಂಗ್ರಹಿಸುತ್ತದೆ. ನಮಗೆ ಬೇಕಾದಾಗ ಇದನ್ನು ಬಳಸಬಹುದು. ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಸೌರಶಕ್ತಿಯನ್ನು ಹೊಂದಿದ್ದು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಈ ಮಾದರಿ ಏನೆಂದರೆ ಆಟೋಮೆಟಿಕ್ ಗ್ಯಾಸ್ ಸ್ಮೋಕ್ ಲೀಕ್ ಡಿಟೆಕ್ಟರ್. ಇದನ್ನು ಮಾಡಲು ಟ್ರಾನ್ಸಿಸ್ಟರ್, ರಿಜಿಸ್ಟರ್, ಬಜರ್ ಹಾಗೂ ಗ್ಯಾಸ್ ಸೆನ್ಸರ್ ಕನೆಕ್ಟರ್ಸ್ ಬಳಸಿದ್ದೇನೆ. ಗ್ಯಾಸ್ ಲೀಕ್ಗಳು ಕೈಗಾರಿಕಾ ಪ್ರದೇಶ, ಪ್ರಯೋಗಾಲಯಗಳು, ವಾಸಸ್ಥಾನಗಳಲ್ಲಿ ಅಪಾಯವನ್ನು ಉಂಟು ಮಾಡುತ್ತವೆ. ಈ ಸಮಸ್ಯೆಯನ್ನು ಪರಿಹರಿಸಲು ನಾನು ಇಲ್ಲಿ ಇದನ್ನು ಅಭಿವೃದ್ಧಿಪಡಿಸಿದ್ದೇನೆ. ಈ ಮಾದರಿಯು ಗ್ಯಾಸ್ ಲೀಕನ್ನು ತಕ್ಷಣವೇ ಪತ್ತೆ ಹಚ್ಚುತ್ತದೆ ಮತ್ತು ಲೈಟ್ನ ಜೊತೆಗೆ ಬಜರ್ ಅನ್ನು ಶಬ್ದ ಮಾಡುವಂತೆ ಮಾಡುತ್ತದೆ. ಕಾರ್ಯನಿರ್ವಹಿಸುವ ತತ್ವ. ಇದು ಬೆಂಕಿ ಮತ್ತು ಸ್ಫೋಟದ ಅಪಾಯವನ್ನು ತಪ್ಪಿಸಬಹುದು. ಉಪಯೋಗಗಳು: ಹೆಚ್ಚಿನ ಸುರಕ್ಷತೆ ಮತ್ತು ಸ್ವಯಂಚಾಲಿತ ಕಾರ್ಯ ಮತ್ತು ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡುತ್ತದೆ. ಉಪಕರಣವನ್ನು ಬಳಸಬಹುದು. ಬೆಂಕಿ ತಡೆದಾಗ ಸಿಗ್ನಲ್ ಇರುತ್ತದೆ. ಅದರಿಂದ ನಾವು ತಕ್ಷಣವೇ ಬೆಂಕಿಯನ್ನು ಬಳಸಬಹುದು. ಸ್ವಯಂಚಾಲಿತ ಸ್ಟ್ರೀಟ್ ಲೈಟ್. ಈ ಸ್ವಯಂಚಾಲಿತ ಸ್ಟ್ರೀಟ್ ಲೈಟ್ ಅನ್ನು ಮಾಡಲು ನಾನು ಬಳಸುವ ವಸ್ತುಗಳೆಂದರೆ LED ಬಲ್ಬ್, ಕೇಬಲ್, ಸ್ವಿಚ್, LDR. ಇದರ ಒಳಗೆ ಟ್ರಾನ್ಸಿಸ್ಟರ್ ಮತ್ತು ರೆಜಿಸ್ಟರ್ಗಳಿವೆ. ಸಂಜೆಯಲ್ಲಿ ಕತ್ತಲೆಗಳಾಗುತ್ತಂತೆ ರಸ್ತೆಗಳಲ್ಲಿ ಲೈಟ್ಗಳನ್ನು ಹಚ್ಚಬೇಕಾಗುತ್ತದೆ. ಲೈಟ್ಗಳನ್ನು ಹಚ್ಚದಿದ್ದರೆ ಕತ್ತಲೆಯಲ್ಲಿ ಅಪಘಾತಗಳಾಗಬಹುದು ಅಥವಾ ಕಳ್ಳತನಗಳಾಗಬಹುದು. ಇದನ್ನು ತಪ್ಪಿಸಲು ಸ್ವಯಂಚಾಲಿತ ಸ್ಟ್ರೀಟ್ ಲೈಟ್ ಅನ್ನು ಬಳಸಲಾಗುತ್ತದೆ. ಕಾರ್ಯನಿರ್ವಾಹಕ ತತ್ವ LDR ಕತ್ತಲೆಯನ್ನು ಗ್ರಹಿಸಿ ಆಟೋಮೆಟಿಕ್ ಆಗಿ ಲೈಟ್ಗಳನ್ನು ಹಚ್ಚುತ್ತದೆ. ಉಪಯೋಗಗಳು: ಹೆಚ್ಚಿನ ಸುರಕ್ಷತೆ ಮತ್ತು ಸ್ವಯಂಚಾಲಿತ ಕಾರ್ಯ. ಇತಿಮಿತಿಗಳು: ಕಾಡಿನ ದಾರಿಗಳು, ಹಳ್ಳಿ ದಾರಿಗಳಲ್ಲಿ ಇದು ನಡೆಯುತ್ತದೆ. ಧನ್ಯವಾದ. ಗುಡ್ ಮಾರ್ನಿಂಗ್. ನನ್ನ ಹೆಸರು ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾದರಿ. ನಾನು ಇಲ್ಲಿ ಪರಿಚಯಿಸುತ್ತಿರುವ ಮಾದರಿ ನೂತನ ಕೊಡಲು. ಇದು ಶಕ್ತಿ ಸಂರಕ್ಷಣಾ ನಿಯಮ ಮತ್ತು ಸಂವೇಗ ಸಂರಕ್ಷಣಾ ನಿಯಮದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಶಕ್ತಿ ಸಂರಕ್ಷಣಾ ನಿಯಮ: ಶಕ್ತಿಯನ್ನು ಸೃಷ್ಟಿಸಲು ಮತ್ತು ನಾಶಪಡಿಸಲು ಸಾಧ್ಯವಿಲ್ಲ, ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು. ಆದರೆ ಈ ತುಟಿಯಲ್ಲಿ ಗೋಲಿಗಳಲ್ಲಿ ಸಂಗ್ರಹವಾದ ಪ್ರಚಂಡ ಶಕ್ತಿ ಉಳಿದ ಗೋಲಿಗಳ ಶಕ್ತಿಯಾಗಿ ಬದಲಾಗುತ್ತದೆ. ಸಂವೇಗ ಸಂರಕ್ಷಣಾ ನಿಯಮ: ಒಂದು ವ್ಯವಸ್ಥೆಯಲ್ಲಿ ಘರ್ಷಣೆಯ ಮೊದಲು ಮತ್ತು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಆ ವಿದ್ಯುತ್ ಶಕ್ತಿಯನ್ನು ವಿದ್ಯುತ್ ಕೋಶಗಳು ಸಂಗ್ರಹಿಸುತ್ತದೆ. ನಮಗೆ ಬೇಕಾದಾಗ ನಾವು ಉಪಯೋಗಿಸಿಕೊಳ್ಳಬಹುದು. ಇದರಿಂದ ಯಾವುದೇ ಹಾನಿ ಇರುವುದಿಲ್ಲ ಮತ್ತು ಕರೆಂಟ್ ಬರುವುದಿಲ್ಲ.
ಉಂಟಾಗುವುದನ್ನು ತಪ್ಪಿಸಬಹುದು. ಬೆಂಕಿ ಹಚ್ಚಿದಾಗ ನೀರು ಇಲ್ಲಿ ಬೆಂಕಿ ಹಚ್ಚಿದಾಗ ಬೆಂಕಿಯನ್ನು ನಿಲ್ಲಿಸಿ ಶಬ್ದ ಮಾಡುತ್ತದೆ ಅಂತ ಹೇಳೋದು. ಈ ಮಟ್ಟ ಹಿಂಗಾಗ್ತದೆ, ಹಿಂಗೆ ಲೈಟ್ ಆಗ್ತದೆ, ಹಿಂಗೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಮಳೆ ಬಂದಾಗ ಬಟ್ಟೆ ಒದ್ದೆಯಾಗುವುದನ್ನು ತಡೆಯುವ ಸಾಧನ ಇದಾಗಿದೆ. ಕೆಲವೊಂದು ಸಲ ನಾವು ಮನೆಯಿಂದ ಹೊರಗಡೆ ಹೋಗುವಾಗ ಬಟ್ಟೆಯನ್ನು ತೆಗೆಯುವುದನ್ನು ಮಾಡ್ತಿರ್ಬೋದು, ಅಥವಾ ಮಳೆ ಬರುವ ಮುನ್ಸೂಚನೆಗಳು ಇರುವುದರಿಂದ ಮನೆಯಿಂದ ಹೊರಗಡೆ ಹೋಗಿರಬಹುದು. ಅಂತಹ ಸಮಯ ಮಳೆ ಬಂದರೆ ಬಟ್ಟೆ ಒದ್ದೆಯಾಗದಂತೆ ನೋಡಿಕೊಳ್ಳುವ ಸಾಧನ ಇದಾಗಿದೆ. ಈ ಸೆನ್ಸರ್ ಮಳೆ ನೀರನ್ನು ಗುರುತಿಸಿ ಬಟ್ಟೆಗಳನ್ನು ಮನೆಯೊಳಗೆ ಎಳೆದುಕೊಳ್ಳುತ್ತದೆ. ಧನ್ಯವಾದ. ನಾನು ಮಾಡುತ್ತಿರುವ ಸಾಧನ ಭೂಕಂಪ ಪತ್ತೆ ಸಾಧನ. ಭೂಕಂಪ ಆದಾಗ ಭೂಮಿ ಹೇಗೆ ಬಾಗಾಡುತ್ತದೆ ಹಾಗೆ ಇದು ಮಾಡಿದಾಗ ನೋಡಿ ಸರ್, ನಾನು ಮಾಡುವ ಸಾಧನ ಭೂಕಂಪ ಪತ್ತೆ ಹಚ್ಚುವ ಸಾಧನ. ಭೂಕಂಪ ಆದಾಗ ಹೇಗೆ ಆಗಾಡುತ್ತದೆ ಹಾಗೆ ಇದು ಮಾಡಿದಾಗ ಭೂಕಂಪ ಆದಾಗ
ಕೇಸರ ದಂಡ. ಇದು ಹೆಣ್ಣಿನ ಭಾಗ, ಇದು ಗಂಡಿನ ಭಾಗ.